ಪ್ರಮಾದ್ಯತೆ ಎನ್ನುವುದು ಅಕರ್ಮಕ ಪ್ರಯೋಗ, ತಪ್ಪು ಮಾಡು ಅಂತ ಅರ್ಥ. ಅದಕ್ಕೆ ಮಾಡು ಅನ್ನೋದು ಸಕರ್ಮಕ ಇರಬಹುದು, ಆದರೆ ಪ್ರಮಾದ್ಯತೆ ಎನ್ನುವುದರಲ್ಲೇ ತಪ್ಪು ಮಾಡುವಂತ ಇರೋದರಿಂದ ಅದಕ್ಕೆ ಮತ್ತೊಂದು ಕರ್ಮ ಬೇಕಾಗಿಲ್ಲ. ಪ್ರಮಾದ್ಯತೆ ಅಂತ ಹಾಗೆ ಅದನ್ನು ಪ್ರಯೋಗಿಸಬಹುದು. ಯದಾ ರಾಜ ಪ್ರಮಾದ್ಯತೆ, ಯಾವಾಗ ರಾಜನು ತಪ್ಪುಗಳನ್ನು ಮಾಡ್ತಾನೋ ಆವಾಗ ಸಮಾಜದಲ್ಲಿ ಅಶಾಂತಿ ಬರ್ತದೆ ಇತ್ಯಾದಿ ರೂಪದಲ್ಲಿ ಅದು ಬೇರೆ ಬೇರೆ ಕಡೆ ಪ್ರಯೋಗದ ರೂಪದಲ್ಲಿ ನಮಗೆ ಉಪಲಬ್ಧ ಇದೆ. ಆದರೆ ಯಾವ ವಿಷಯದಲ್ಲಿ ಪ್ರಯೋಗ ಮಾಡ್ತಾನೆ ಅಂತ ಹೀಗೆಲ್ಲ ಒಂದು ಪ್ರಶ್ನೆ ಬಂದಾಗ ಆಗ ಅದಕ್ಕೆ ಈ ಪಂಚಮಿ ವಿಭಕ್ತಿಯ ಶಬ್ದವನ್ನು ಪ್ರಯೋಗ ಮಾಡುವುದು ನಮಗೆ ರೂಢಿಯಲ್ಲಿ ಕಂಡಿದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನಗಳನ್ನು ಯಾವತ್ತೂ ಬಿಡಬಾರದು ಅಂತ ಅದಕ್ಕೆ ಅರ್ಥ. ಅಲ್ಲಿ ಬಿಡಬಾರದು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಆದ್ದರಿಂದ ನಮಗದು ಸಕರ್ಮಕ ಅಂತ ಕಾಣಿಸ್ತದೆ. ಆದರೆ ಸಂಸ್ಕೃತದಲ್ಲಿ ಅದು ಬಿಡಬಾರದು ಅಂತ ಅರ್ಥ ಅಲ್ಲ, ಆ ವಿಷಯದಲ್ಲಿ ಪ್ರಮಾದ ಮಾಡಬಾರದು ಅಂತ ಅರ್ಥ. ಆದ್ದರಿಂದ ಹಾಗಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅನ್ನೋ ಮಾತಿಗೆ ಸ್ವಾಧ್ಯಾಯ ಪ್ರವಚನಗಳಿಂದ ದೂರ ಇರಬಾರದು ಅಂತ ಹೀಗೆ ಅರ್ಥ ನಾವು ಮಾಡಬೇಕಾಗ್ತದೆ. ವಿಭಕ್ತಿ ದೃಷ್ಟಿಯಿಂದ ಅರ್ಥ ಮಾಡುವುದಾದರೆ ಸ್ವಾಧ್ಯಾಯ ಪ್ರವಚನಗಳಿಂದ ದೂರ ಇರಬಾರದು ಹೀಗೆ ಅರ್ಥ. ಪಂಚಮಿ ವಿಭಕ್ತಿಯನ್ನೇ ಪ್ರಯೋಗ ಮಾಡುವ ಪ್ರಸಂಗ ಇದ್ದಾಗ ಸ್ವಾಧ್ಯಾಯ ಪ್ರವಚನಗಳಿಂದ ದೂರ ಇರುವ ಮೂಲಕ ತಪ್ಪು ಮಾಡಬಾರದು ಅಂತ ಹೀಗಾದರೆ ಒಂದು ಅಭಿಪ್ರಾಯ ಆಗ್ತದೆ. ಅದು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ತೈತರಿಯ ಉಪನಿಷತ್ನಲ್ಲಿ ನಮಗೆ ಪ್ರಯೋಗದ ರೂಪದಲ್ಲಿ ಕಂಡಿದೆ. ಇನ್ನು ಐತರಿಯ ಉಪನಿಷತ್ತಿನಲ್ಲಿ ಏಷ ಪಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಭಗವಂತನ ಬಗ್ಗೆ ವರ್ಣನೆ ಮಾಡಿ ಏತದ್ ಬ್ರಹ್ಮ ಏತತ್ ಸತ್ಯಂ, ಈ ಬ್ರಹ್ಮ ಅವನ ಬಗ್ಗೆ ನಾವು ಯಾವತ್ತೂ ಕೂಡ ತಪ್ಪು ಮಾಡಬಾರದು. ತಸ್ಮಾನ್ನ ಪ್ರಮಾದ್ಯೇತ್, ಇಲ್ಲಿ ಕೂಡ ಪಂಚಮಿ ವಿಭಕ್ತಿ ಅಲ್ಲಿ ಪ್ರಯೋಗ ಮಾಡಿರೋದನ್ನು ಗಮನಿಸಬೇಕು. ಅಲ್ಲಿ ತಸ್ಮಾತ್ ಅಂದರೆ ಆದ್ದರಿಂದ ಅಂತ ಅರ್ಥ ಅಲ್ಲ. ತಸ್ಮಾತ್ ಅಂದರೆ ಆ ಪರಮಾತ್ಮನಿಂದ ದೂರ ಇರಬಾರದು ಅಂತ ಅದರ ತಾತ್ಪರ್ಯ. ಪರಮಾತ್ಮನಿಂದ ದೂರ ಇರುವ ಮೂಲಕ, ಪರಮಾತ್ಮನನ್ನು ಕಡೆಗಣಿಸುವ ಮೂಲಕ ನಾವು ತಪ್ಪನ್ನು ಮಾಡಬಾರದು ಅಂತ ಅದರ ಅಭಿಪ್ರಾಯ. ಹೀಗೆಲ್ಲ ಕಡೆ ಯಾವ ವಿಷಯದಲ್ಲಿ ತಪ್ಪು ಅಂತ ಇರ್ತದೋ ಅಲ್ಲಿ ನಮಗೆ ಪಂಚಮಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡುವುದು ಕಂಡಿದೆ. ಅದಕ್ಕೆ 2 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಇದಿಷ್ಟು ಇಲ್ಲದೆ ಹೋದರೆ ಇನ್ ಜನರಲ್ ತಪ್ಪು ಮಾಡುವುದು ಅಂತಷ್ಟೇ ಬಂದಾಗ ಆವಾಗ ಅದು ಪ್ರಮಾದ್ಯತೆ ಅನ್ನೋದು ಅಕರ್ಮಕವಾಗಿ ಪ್ರಯುಕ್ತ ಆಗ್ತದೆ. ಚಾತುರ್ವರ್ಣ್ಯಂ ತಥಾ ವೇದಾಹ ಚಾತುರಾಷ್ಟಮೇವ ಚ ಸರ್ವಂ ಪ್ರಮುಷ್ಯತೆ ಹ್ಯೇತತ ಯದಾ ರಾಜ ಪ್ರಮಾದ್ಯತೆ ಅಂತ ಮಹಾಭಾರತದ ಶಾಂತಿ ಪರ್ವದ 91ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದ ರೂಪದಲ್ಲಿ ಪ್ರಯೋಗ ಇದೆ. ರಾಜ ತಪ್ಪು ಮಾಡಿದಾಗ ಶಾಸ್ತ್ರ, ಸಮಾಜದ ವ್ಯವಸ್ಥೆ ಎಲ್ಲವೂ ಕೂಡ ಭ್ರಷ್ಟವಾಗ್ತದೆ ಅಂತ ಹೀಗೆ ಅದರ ಅಭಿಪ್ರಾಯ ಇದೆ. ಹೀಗೆ ಪ್ರಮಾದ್ಯತೆ ಎನ್ನುವ ಶಬ್ದದ ಬಗ್ಗೆ ನಾವು ಇವತ್ತು ಪ್ರಮಾದ್ಯತೆ, ಪ್ರಮಾದ್ಯೇತ್ ಅನ್ನೋ ಶಬ್ದವನ್ನು ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೇವೆ.